ಹಾಯ್ ಫ್ರೆಂಡ್ಸ್, ಇವನಿಧಿ ಯೋಜನೆ ಸೆಲ್ಫ್ ಡಿಕ್ಲರೇಷನಲ್ಲಿ ಏನೆಲ್ಲ ಎರರ್ಸ್ ಇತ್ತು, ಏನೆಲ್ಲ ಸರ್ವರ್ ಇಶ್ಯೂ ಇತ್ತು ಅದೆಲ್ಲ ಈಗ ಕ್ಲಿಯರ್ ಆಗಿದೆ. ಈಗ ಪ್ರತಿಯೊಬ್ಬರು ಸಹ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡ್ಬೋದು. ಯಾವುದೇ ಪ್ರಾಬ್ಲಮ್ ಇಲ್ಲದೇ ನೀವು ಪ್ರತಿಯೊಬ್ಬರು ಸಹ ಇದೇ ಒಂದು ತಿಂಗಳ 25ನೇ ತಾರೀಕಿನ ಒಳಗಡೆ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಕೆಲವರಿಗೆ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಪ್ರಾಬ್ಲಮ್ ಬರ್ತಾ ಇತ್ತು, ಇನ್ನೂ ಕೆಲವರಿಗೆ ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಾ ಇರಲಿಲ್ಲ. ಆದರೆ ಈಗ ಈ ಎಲ್ಲ ಎರರ್ಸು ಸಹ ಕ್ಲಿಯರ್ ಆಗಿದೆ. ಮತ್ತು ಇನ್ನೂ ಕೆಲವರಿಗೆ ನಮ್ಗೆ ಇನ್ನೂ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ, ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಇರ್ತೀರಾ. ಅಂಥವರಿಗೆ ನಾನು ಇಲ್ಲೊಂದು ಸಜೆಷನ್ ಕೊಡೋದೇನು ಅಂತ ಅಂದರೆ, ನೀವು ಮಾರ್ನಿಂಗ್ ಟೈಮು ಟ್ರೈ ಮಾಡಿ. ಮಾರ್ನಿಂಗ್ ಇದು 24 ಅವರ್ಸು ಸಹ ಓಪನ್ ಇರುತ್ತೆ ಸೆಲ್ಫ್ ಡಿಕ್ಲರೇಷನ್ ನಿಮಗೆ. ನೀವು ಮಾರ್ನಿಂಗ್ ಟೈಮ್ 10 o'clock ಇಂದ 9 ಒಳಗಡೆ ಟ್ರೈ ಮಾಡಿ, ಆಗ ನಿಮಗೆ ಸಬ್ಮಿಟ್ ಆಗುತ್ತೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ. ಅಥವಾ ನೀವು ನೈಟ್ ಒಂದು 8 o'clock ಮೇಲೆ ಟ್ರೈ ಮಾಡಿದ್ರೂ ಸಹ ಸೆಲ್ಫ್ ಡಿಕ್ಲರೇಷನ್ ಆಗುತ್ತೆ. ನೆಕ್ಸ್ಟ್ ಇವನಿಧಿ ಸ್ಕೀಮ್ ಬಗ್ಗೆ ಏನೆಲ್ಲ ನೀವು ಕಮೆಂಟ್ಸನ್ನು ಮಾಡಿದ್ದೀರಾ, ಏನೆಲ್ಲ ಡೌಟ್ಸನ್ನು ಕೇಳಿದ್ದೀರಾ, ಏನೆಲ್ಲ ಕ್ವಶನ್ಸನ್ನು ಕೇಳಿದ್ದೀರಾ, ಎಲ್ಲ ಕ್ವಶನ್ಸಿಗೂ ಸಹ ನಾನು ಈ ವಿಡಿಯೋ ಮೂಲಕ ಆನ್ಸರನ್ನು ಮಾಡ್ತಾ ಹೋಗ್ತೀನಿ. ಹಾಗೆ ನಿಮಗೆ ನಮ್ಮ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗ್ತಾ ಇದೆ ಅಂತ ಅಂದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಟೆಲಿಗ್ರಾಮ್ ಚಾನಲ್ಗೂ ಸಹ ಜಾಯ್ನ್ ಆಗ್ಬೋದು. ನಿಮಗೆ ಇನ್ನೂ ಏನಾದರೂ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಡೌಟ್ ಇದ್ದು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಆಗ್ತಾ ಇಲ್ಲ ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ನಿಮಗೆ ಸಬ್ಮಿಟ್ ಮಾಡಿ ಕೊಡ್ತೀನಿ. ಮೊದಲನೇ ಕಮೆಂಟ್ ಬಂದು, ಜಸ್ಟ್ ಇವಾಗ DDPI ಅಥವಾ DDPU ಅಪ್ರೂವ್ ಆಗಿ DBT ಪುಷ್ ಆಗದೆ ಇರೋರು ಸೆಲ್ಫ್ ಡಿಕ್ಲರೇಷನ್ ಕೊಡ್ಬೋದಾ ಅಂತಂದರೆ, ನೀವು ಸೆಲ್ಫ್ ಡಿಕ್ಲರೇಷನನ್ನು ಟ್ರೈ ಮಾಡಿ. ಒಂದ್ಸಲ ಟ್ರೈ ಮಾಡಿದ್ರೂ ಸಹ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ತಗೊಳ್ಳೋದೇ ಇಲ್ಲ. ನಿಮಗೆ DDPI ಆಗಿರ್ಬೋದು ಅಥವಾ DDPU ಆಗಿರ್ಬೋದು ಅಪ್ರೂವ್ಡ್ ಆದಮೇಲೆ ನಿಮಗೆ ಫಸ್ಟ್ ಪೇಮೆಂಟ್ ಬರುತ್ತೆ. ಫಸ್ಟ್ ಪೇಮೆಂಟ್ ಕ್ರೆಡಿಟ್ ಆಗೋವರೆಗೂ ಸಹ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಆಗೋದಿಲ್ಲ. ನೀವು ಆಗುತ್ತೆ ಅಂತ ಅಂದರೆ ಟ್ರೈ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ, ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿರೋದಿಲ್ಲ. ಆದರೆ ಸಬ್ಮಿಟ್ ಮಾಡಿ. ಆಗಿಲ್ಲ ಅಂದರೆ ನಿಮಗೆ ಅಮೌಂಟ್ ಬರೋವರೆಗೂ ಸಹ ವೆಯ್ಟ್ ಮಾಡಿ. ನೆಕ್ಸ್ಟು ಗೆಟ್ ಆಧಾರ್ ಡೀಟೇಲ್ಸ್ ಫುಲ್ಫಿಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಈಗಾಗಲೇ ನಾನು ಹಿಂದೆನೇ ತಿಳಿಸ್ದೆ, ನೀವು ಮಾರ್ನಿಂಗ್ ಟೈಮು ಟ್ರೈ ಮಾಡಿ. ನಿಮಗೆ ಸರ್ವರ್ ಇಶ್ಯೂ ಇದೆ ಅಂತ ಅಂದರೆ, ಅಥವಾ ನಿಮ್ಗೆ ಏನಾದರೂ ಈಗ 180 days ಕಂಪ್ಲೀಟ್ ಆಗಿದೆ, ಈಗ ಇನ್ನು DDPU ಆಗಿರ್ಬೋದು DDPI ಅಪ್ರೂವ್ಡ್ ಆಗಿದೆ ಅಂತ ಅಂಥವರಿಗೂ ಸಹ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಡೀಟೇಲ್ಸು ಫೆಚ್ ಆಗೋದು ಇಲ್ಲ, ಸೆಲ್ಫ್ ಡಿಕ್ಲರೇಷನ್ನು ಸಬ್ಮಿಟ್ ಆಗಲ್ಲ. ನೆಕ್ಸ್ಟು ಹೊಸದಾಗಿ ಅಪ್ಲಿಕೇಶನ್ ಹಾಕಿದರೂ ಸಹ ನಿಮಗೂ ಅಷ್ಟೇ ಸೆಲ್ಫ್ ಡಿಕ್ಲರೇಷನ್ನು ಸಬ್ಮಿಟ್ ಆಗಲ್ಲ. ನಿಮಗೆ ಫಸ್ಟ್ ಪೇಮೆಂಟ್ ಬರೋವರೆಗೂ ಸಹ ವೆಯ್ಟ್ ಮಾಡಿ. ನೆಕ್ಸ್ಟ್ ಅಪ್ಲಿಕೇಶನ್ ಅಪ್ಲೈ ಆಗಿದೆ, ಬಟ್ ಸ್ಟೇಟಸ್ ಚೆಕ್ ಮಾಡಿದ್ರೆ ಅಪ್ಲಿಕೇಶನ್ ನಾಟ್ ಅಪ್ಲೈಡ್ ಅಂತ ಬರ್ತಾ ಇದೆ. ಏನು ಮಾಡಬೇಕು? ಇಲ್ಲಿ ನಿಮಗೆ ಈಗಾಗಲೇ ನಾನು ತಿಳಿಸಿದ್ದೀನಿ, ವೆಬ್ಸೈಟಲ್ಲಿ ಇಶ್ಯೂ ಆಗಿದೆ, ಎರರ್ಸ್ ಇದೆ, ಹಾಗಾಗಿನೇ ಈ ರೀತಿ ಶೋ ಆಗ್ತಾ ಇದೆ. ನಿಮಗೆ ಅಪ್ಡೇಟ್ ಆಗೋವರೆಗೂ ಸಹ ವೆಯ್ಟ್ ಮಾಡಿ. ನೀವೇನು ಮಾಡೋ ಅವಶ್ಯಕತೆ ಇರೋದಿಲ್ಲ, ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆದಮೇಲೆ ಒಂದ್ಸಲ ಚೆಕ್ ಮಾಡಿದ್ರೆ ಆಗ ಏನು ಇಶ್ಯೂ ಇದೆ ಅಂತ ಗೊತ್ತಾಗುತ್ತೆ. ಈಗಾಗಲೇ ತಿಳಿಸಿದ್ದೀನಿ, ನೀವು ಅಪ್ಲಿಕೇಶನ್ ಹಾಕಿದರೆ ಅಂಥವರಿಗೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಂದ್ಸಲ ಟ್ರೈ ಮಾಡಿ, ಆದರೆ ಸಬ್ಮಿಟ್ ಮಾಡಿ. ಆಗಿಲ್ಲ ಅಂದರೆ ಬಿಡಿ. ನೆಕ್ಸ್ಟು ಯೂಸ್ಫುಲ್ ಕಂಟೆಂಟ್ ಕೀಪ್ ಶೇರಿಂಗ್, ಥ್ಯಾಂಕ್ ಯು. ಆ್ಯಂಡ್ ನೀವು ಕೂಡ ಹೀಗೆ ವೀಡಿಯೋಸನ್ನು ನೋಡ್ತಾ ಇರಿ, ಹಾಗೆ ನಮ್ಮ ಚಾನಲ್ಗೂ ಸಹ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟು ಮ್ಯಾಮ್ ಈಸ್ ಕೌಶಲ್ಕ ರಿಜಿಸ್ಟ್ರೇಷನ್ ಕಂಪಲ್ಸರಿ ಟು ಗೆಟ್ ಇವನಿಧಿ ಅಮೌಂಟ್. ಈಗಾಗಲೇ ನಾನು ಹಿಂದೆನೇ ತಿಳಿಸಿದ್ದೀನಿ, ಈ ಒಂದು ಕೌಶಲ್ಕ ರಿಜಿಸ್ಟ್ರೇಷನ್ನು ಕಂಪಲ್ಸರಿ ಅಲ್ಲ ಅಂತ ತಿಳಿಸಿದ್ದಾರೆ. ಆದರೆ ಈಗ ಸೆಲ್ಫ್ ಡಿಕ್ಲರೇಷನಲ್ಲಿ ನೋಟ್ ಅಂತ ಕೊಟ್ಬಿಟ್ಟು ಕೆಳಗಡೆ ಈ ರೀತಿ ಕೊಡ್ತಾ ಇದ್ದಾರೆ, ಕೌಶಲ್ಕರ್ಗೆ ರಿಜಿಸ್ಟ್ರೇಷನ್ ಆಗಿ ಅಂತ. ಆದರೆ ನಾನು ಇಲ್ಲಿ ಇವನಿಧಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಈ ಹಿಂದೆನೇ ಕೇಳಿದ್ದೆ, 2 ತಿಂಗಳ ಹಿಂದೆನೇ. ಆಗ ಅವರು ಇಲ್ಲ ಕಂಪಲ್ಸರಿ ಏನಿಲ್ಲ, ನಿಮಗೆ ಬೇಕಿದ್ದವರು ಈ ಒಂದು ಕೌಶಲ್ಕರ್ಗೆ ರಿಜಿಸ್ಟ್ರೇಷನ್ ಆಗ್ಬೋದು ಅಂತ ತಿಳಿಸಿದ್ರು. ಆದರೆ ಇದನ್ನು ಇನ್ನೊಂದು ಸಲ ಕ್ಲಾರಿಫೈ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ನೆಕ್ಸ್ಟ್ ಕಮೆಂಟು, ಡೆಕ್ಲರೇಷನ್ ಕೊಡುವಾಗ ಮಾರ್ಚ್ ಆ್ಯಂಡ್ ಏಪ್ರಿಲ್ ಮಂತ್ದು ಟಿಕ್ ಇದೆ, ಓನ್ಲಿ ಮೇ ಮಂತ್ದು ಮಾತ್ರ ಟಿಕ್ ಕೊಡಬೇಕು ಅಲ್ವಾ? ಹೌದು, ಮೇ ಮಂತ್ ಮಾತ್ರ ಸೆಲೆಕ್ಟ್ ಮಾಡಬೇಕು. ಸೆಲ್ಫ್ ಡಿಕ್ಲರೇಷನನ್ನು ಯಾವ ರೀತಿ ಸಬ್ಮಿಟ್ ಮಾಡಬೇಕು ಅಂತ ಈಗಾಗಲೇ ನಾನು ವಿಡಿಯೋ ಹಾಕಿದ್ದೀನಿ, ಒಂದ್ಸಲ ವಿಡಿಯೋನ ವಾಚ್ ಮಾಡಿ. ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಾಯಿತು ಮೇಡಮ್, ಫೆಬ್ರವರಿ ಮಂತ್ದೇ ಇನ್ನೂ ಅಮೌಂಟ್ ಬಂದಿಲ್ಲ ಅಂತ ಅಂದರೆ ಫಸ್ಟ್ ನೀವು ಮಾಡಬೇಕಾಗಿರೋದು ಸ್ಟೇಟಸನ್ನು ಚೆಕ್ ಮಾಡಿ. ನೀವು ಈಗಾಗಲೇ ಸೆಲ್ಫ್ ಡಿಕ್ಲರೇಷನ್ನು ಕೊಟ್ಟು ಫೆಬ್ರವರಿ ಮಂತ್ದು ನಿಮ್ಗೆ ಇನ್ನೂ ಅಮೌಂಟು ಬಂದಿಲ್ಲ ಅಂದರೆ ಸ್ಟೇಟಸನ್ನು ಚೆಕ್ ಮಾಡಿ. ಸ್ಟೇಟಸಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಶೋ ಆಗುತ್ತೆ. ನೀವು ಅಪ್ಲಿಕೆಂಟು, ಬಟ್ ನನಗೆ ಅಮೌಂಟ್ ಬಂದಿಲ್ಲ, ಇವಾಗ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾ ಬೇಡವಾ? ಈಗಾಗಲೇ ನಾನು ತುಂಬ ಕಮೆಂಟ್ಸ್ಗಳಿಗೆ ಹಿಂದೆ ತಿಳಿಸಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟು ಮೇಡಮ್ ನೀವು ಕಮೆಂಟ್ಸಿಗೆ ರಿಪ್ಲೈ ಮಾಡ್ತಾ ಇಲ್ಲ. ನೀವೇ ನೋಡ್ತಾ ಇರ್ಬೋದು, ಇಲ್ಲಿ ಕೇಳಿರೋ ಕಮೆಂಟ್ಸನ್ನೇ ಎಷ್ಟು ಸಲ ಕಮೆಂಟ್ ಮಾಡ್ತಾ ಇರ್ತೀರ ಅಂತ. ಪ್ರತಿಯೊಬ್ಬರ ಕಮೆಂಟ್ಗೂ ಸಹ ಇಲ್ಲಿ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದಷ್ಟು ನಾನು ಕಮೆಂಟ್ಸಿಗೆ ರಿಪ್ಲೈಯನ್ನು ಕೊಡ್ತಾ ಹೋಗಿದ್ದೀನಿ, ಹಾಗಾಗಿನೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಯುವರ್ ಇನ್ಫಾರ್ಮೇಷನ್ ಮ್ಯಾಮ್. ಥ್ಯಾಂಕ್ ಯು ಸರ್, ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಹೀಗೆ ಮುಂದೆ ಬರೋ ವೀಡಿಯೋಸ್ನು ಸಹ ವಾಚ್ ಮಾಡ್ತಾ ಇರಿ, ತುಂಬ ಯೂಸ್ಫುಲ್ ಕಂಟೆಂಟನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕಮೆಂಟು, ಹಾಯ್ ಮ್ಯಾಮ್, ನಾನು ಲಾಗಿನ್ ಐಡಿಯಲ್ಲಿ ಬೇರೆಯವ್ರ ನೇಮ್ ತೋರಿಸ್ತಾ ಇತ್ತು, ಆದರೆ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟೆ,
ಸೆಲ್ಫ್ ಡಿಕ್ಲರೇಷನ್ ಕೊಟ್ಟ ಮೇಲೆ ಅಕ್ನಾಲಜ್ಮೆಂಟ್ ನನ್ನ ನೇಮ್ ಆ್ಯಂಡ್ ನನ್ನ ರಿಜಿಸ್ಟರ್ ನಂಬರ್ ತೋರಿಸ್ತಾ ಇತ್ತು ಆ್ಯಂಡ್ ಸೆಲ್ಫ್ ಡಿಕ್ಲರೇಷನ್ ಆಯಿತು. ಏನು ಪ್ರಾಬ್ಲಮ್ ಆಗಲ್ವಾ? ಏನು ಪ್ರಾಬ್ಲಮ್ ಆಗೋದಿಲ್ಲ. ಈಗ ನೀವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕಾದ್ರೆ ಅಲ್ಲಿ ನಿಮ್ಮ ಡೀಟೇಲ್ಸ್ ಮಾತ್ರನೇ ಆಟೋ ಫೆಚ್ ಆಗುತ್ತೆ, ಬೇರೆಯವ್ರ ಡೀಟೇಲ್ಸು ಆಟೋ ಫೆಚ್ ಆಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟು ನೀವು ಅಪ್ಲಿಕೇಶನ್ ತಗೋತಾ ಇಲ್ಲ, ತಗೊಳುತ್ತೆ ಸರ್, ನೀವೊಂದ್ಸಲ ಟ್ರೈ ಮಾಡಿ. ನೀವು ಅಪ್ಲಿಕೇಶನ್ನು ಸಹ ಯಾವಾಗ ಬೇಕಾದರೂ ಅಪ್ಲೈ ಮಾಡ್ಬೋದು. ಆದರೆ ಇದಕ್ಕೆ ಎಲಿಜಿಬಿಲಿಟಿ ಇರುತ್ತೆ. ನೀವು GST ಪೇಯರ್ಸ್ ಆಗಿರಬಾರ್ದು, ನಿಮ್ಮ ಮನೆಯಲ್ಲೇ ಆಗಲಿ ನಿಮ್ಮ ಮನೆಯ ಯಾವುದೇ ಸದಸ್ಯರು GSTನ ಪೇ ಮಾಡ್ತಾ ಇರಬಾರ್ದು. ಹಾಗೆಯೇ ನಿಮ್ಮ ರಿಸಲ್ಟ್ ಬಂದು 180 ಡೇಸ್ ಕಂಪ್ಲೀಟ್ ಆಗಿರಬೇಕು. ನೆಕ್ಸ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲನೂ ನ್ಯಾಡಲ್ಲಿ ಅಪ್ಲೋಡ್ ಆಗಿರಬೇಕು. ಆಗ ಮಾತ್ರ ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನೆಕ್ಸ್ಟು ನಾನು 3 ಮಂತ್ ಸೆಲ್ಫ್ ಡಿಕ್ಲರೇಷನ್ ಮಾಡಿದಾಮೇಲೆ ಹೋಗಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿದೆ. ಮಾರ್ಚ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ತೋರಿಸ್ತಿತ್ತು. ಏಪ್ರಿಲ್ ಮಂತ್ದು ಡಿಕ್ಲರೇಷನ್ ಪ್ರೊವೈಡೆಡ್ ವಿಲ್ ಬಿ ಪ್ರೊಸೆಸ್ಡ್ ಫಾರ್ DBT. ಮೇ ಮಂತ್ದು ಯುವರ್ ಅಪ್ಲಿಕೇಶನ್ ವಿಲ್ ಕಂಪ್ಲೀಟ್ 180 ಡೇಸ್ ಆನ್ ಈ ಥರ ತೋರಿಸ್ತಿತ್ತು. ಮಾರ್ಚ್ ಮಂತ್ ಅಮೌಂಟು ಬರುತ್ತಾ ಇಲ್ವಾ? ಮಾರ್ಚ್ ಮಂತ್ ಆಗಿರ್ಬೋದು, ಏಪ್ರಿಲ್ ಮಂತ್ ಆಗಿರ್ಬೋದು, ಮೇ ಮಂತ್ದು ಸಹ ಅಮೌಂಟ್ ಬರುತ್ತೆ. ಬರೋವರೆಗೂ ಸಹ ವೆಯ್ಟ್ ಮಾಡಿ. ಇವನ್ ದಿ ಡಿಪಾರ್ಟ್ಮೆಂಟ್ ಅವರು ಈ ತಿಂಗಳಲ್ಲೇ ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಾರ್ಚ್ ಮಂತ್ ಸ್ಟೇಟಸ್ಸು, ಮೇ ಮಂತ್ ಸ್ಟೇಟಸ್ಸು ಸಹ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆಗೋವರೆಗೂ ಸಹ ವೆಯ್ಟ್ ಮಾಡಿ.